ಪ್ರತಿಭಾ ನಾನು ನಿಜ ಹೇಳಕತ್ತಾನೆ ಕಣೆ, ನಾನೇ ನಿನ್ ಗಂಡ. ಲೌಡಿ ಮಗನ ನೀನ್ ಹೆಂಗ್ ನನ್ ಗಂಡ ಐತಿ ಅಂತಿ ಇನ್ನೊಂದ್ಸರಿ ನನ್ ಗಂಡ ಅಂತ ಅಂತಿ. ನಮ್ಮ ಮಾಯಪ್ಪ ಇಲ್ಲ ನೀನಲ್ಲಿ ಯಾವ್ದೋ ಕೂದಲು ಯಾರ್ದ ಇದು ಮಾಡ್ಕೊಂಡು ಹೇರ್ ಸ್ಟೈಲ್ ಬಿಟ್ಕೊಂಡು ನಮ್ಮ ಮಾಯಪ್ಪನ ತರ ಬಂದ್ಬಿಟ್ರೆ ನಾನು ನಂಬಿಡ್ತೀನ. ಹಾ ಇರೇ ಪ್ರತಿಭಾ ಒಂದು ಜುಟ್ಟು ಕಿತ್ತು ಬಡಿತೀನಿ, ಮುಡಿನ ಕೊಟ್ಬಿಡೋಣ ಸುಮ್ಮನಿರು. ಅಯ್ಯೋ ನಮ್ಮವ್ವ ತಾಯಿ ಇಳಿಯೇ ನನ್ನ ನಡ ಹೋಯ್ತು. ಇದೇನು ಹಿಂಗ್ ಬಂದು ಕುತ್ಕೊಂಡ್ಬಿಟ್ಟು ಇಳಿಯೇ ಮಾಡವೆಲ್ಲ ಮಾಡ್ಬಿಟ್ಟು ಬಡ್ದ್ಬಿಟ್ಟು ಹೋಗಿ ನನ್ನ ನೆತ್ತಿ ಮೇಲೆ ಯಾರಿದ್ಯಮ್ಮ ಇಳಿಯಮ್ಮ ಕೇಳಕ್ಕ. ನೀನೇನ್ ಮಾಯಪ್ಪ ಇದು ಬೆಗ್ಗಿ ಈ ತರ ಹಾಕಿಸ್ಕೊಂಬಂದ್ಬಿಟ್ಟಿಯಾ? ನನ್ನ ಕೈಲೂ ನಂಬಕ್ಕಾಗಿಲ್ಲ ನೋಡು ನೀನು ಅಂತೇಳಿ. ಎಲ್ಲಿ ನಂಬ್ತೀರಾ? ನಾನು ಸೂಜಿ ಕರಿ, ನನ್ನ ಡಾರ್ಲಿಂಗ್ ಕರಿ, ಅವಳಾದ್ರೆ ನಂಬ್ತಾಳೆ. ನಾನು ವಿಕ್ ತೆಗ್ದು ಎತ್ತು ಮಡಗಿರ ಕೆಳಕ್ ಬಿದ್ದೋಗೈತಿ ನೋಡ್ರಿ ಅಲ್ಲಿ. ಇವಾಗ ತಿರ್ಗಾ ಅದನ್ನ ತಗೊಂಡು ಹಾಕಬೇಕು. ಅವಳು ಬರೋದ್ರೊಳಗೆ ರೆಡಿ ಐತೀನಿ, ಬೇಗ ಬೇಗ ಕರೀರಿ. ಅಯ್ಯೋ ನಿಮ್ ಸೂಜಿ ಎಲ್ಲ ಅವಳೆ. ನಾನು ರಾತ್ರಿಯಿಂದ ಹುಡ್ಕಕತ್ತಾನೆ, ರಾತ್ರಿ 12 ಗಂಟೆಯಿಂದನೂ ಕಾಣಕತ್ತಿಲ್ಲಪ್ಪ, ಹೊರಗಡೆನೂ ಇಲ್ಲ. ಆಕೆ ಮನೆ ಹತ್ರನೂ ಬೆಳಗಿನ ಜಾವನೆ ಹೋಗಿ ಬಂದೆ, ಇಲ್ಲ ಅವಳು. ಏಯ್ ಏನ್ ಹೇಳ್ತಿದ್ರ ನೀವಿಬ್ರು? ನಮ್ ಸೂಜಿ ಎಲ್ಲೂ ಹೋಗಿರಲ್ಲ. ಓ ಎಲ್ಲೂ ಹೋಗಲ್ಲ ಕಣ. ಅಯ್ಯೋ ಮನೆಯೆಲ್ಲ ಹುಡುಕ್ ಹೋಗು, ನಾನು ಅದನ್ನೇ ನೋಡಕತ್ತಾನೆ. ಎಲ್ಲೋದ್ಲು ಎಲ್ಲಿ ಬಿಟ್ಲು ಅಂತೇಳಿ ಕಾಣಾನೇ ಕತ್ತಿಲ್ಲ. ಬಟ್ಟೆನೂ ಎಲ್ಲ ತಕೊಂಡು ಹೋಗ್ಬಿಟ್ಟವಳೆ, ಬ್ಯಾಗು ಇಲ್ಲ ಬಟ್ಟೆನೂ ಇಲ್ಲ, ಪ್ರತಿಯೊಂದು ತಕೊಂಡು ಒಯ್ದು ಬಿಟ್ಟವಳ. ಅವಳು ಬೀರುನಾಗ ಒಂದು ಬಟ್ಟೆ ಇಲ್ಲ ಹಾಕಿದ್ದು. ನೀವು ನಿಜ ಒಪ್ಕೊಳ್ಳಲ್ಲ ತಗೊಳ್ಳಿ, ನಾನೇ ಹುಡಿಕೊಂಡ್ ಬರ್ತೀನಿ ಇರ್ರಿ. ಸೂಜಿ ಸೂಜಿ ಲಕ್ಷ್ಮಕಯ್ಯ ಪತ್ರ ಕೆಳಕ್ ಬಂದ್ಬಿಟ್ಟಿತ್ತು, ಒಂದ್ಸರಿ ಮೇಕೆತ್ತಿಡೋಗಿ. ಸೂಜಿ ಸೂಜಿ ಅಂತೆ ಹುಡಿಕಂಬ ಮಗನೇ, ಅವಳ ಬಂಡವಾಳ ಗೊತ್ತಾಗುತ್ತೆ ಇವತ್ತು ನಿನ್ಗೆ. ಸರಿಯಾಗಿ ಮಾಡೋಗೋಳೆ ನಿನ್ಗೆ. ಹ್ಞೂ ಲಕ್ಷ್ಮಕಯ್ಯ ಬಾಳನೆ ದಿನ ಕಟ್ತಿದ್ದಾಯ್ತಾ, ಅದಕ್ಕೆ ಸರಿಯಾಗೈತಿ ತಕಾಯಿ ಅವನ್ಗ. ಮೊದಲು ಇವನ್ ಸೊಪ್ಪು ಮುರಿಬೇಕು ಅಂತಿದೆ, ಯಾವಾಗ ಬಿಟ್ಟೋಗ್ತಾಳೋ ಮನೆಯಿಂದ ಅಂತ ಸರಿಯಾಗೇ ಮಾಡಿವಿ ತಕ. ಸೂಜಿ ಸೂಜಿ ಅಯ್ಯೋ ಮನೆಯಲ್ಲಿ ಎಲ್ಲೂ ಕಾಣಕತ್ತಿಲ್ಲವಲ್ಲಪ್ಪ, ಎಲ್ಲೋದ್ಲಪ್ಪ ಇವಳು? ಲಕ್ಷ್ಮಕಯ್ಯ ಪ್ರತಿಭಾ ನಿಜ ಹೇಳ್ರಿ, ಎಲ್ಲೋದ್ಲು ಸೂಜಿ ಅಂತೇಳಿ ಸುಮ್ಮನೆ ಆಟ ಆಡಿಸ್ಬಿಡ್ರಿ ನನ್ನ. ಅಯ್ಯೋ ನಮಗ್ ಗೊತ್ತಿರೋ ತಾನೆ ನಿನ್ಗೆ ಹೇಳೋದು. ಹೋಗಯ್ಯ ಸುಮ್ಕ, ನಂಗೇನು ಗೊತ್ತಿಲ್ಲ ಕಣ. ನನ್ಗಂತೂ ನಿದ್ದೆ ಬರ್ತೈತಿ. 8 ಗಂಟೆಗೆ ಬಂದಿದ್ದಿ, ನಂಗಂತೂ ಇವತ್ತು ಯಾಕೋ ಜಗ್ಗಿ ತಲೆನೋವು, ನಿದ್ದೆ ಬರ್ತೈತಿ. ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ ಯಾಕೋ. ನಾನು ಹೋಗಿ ಮಲ್ಕೊಂತೀನಿ ಹೋಗಿ. ನೀವೇ ಏನಾದ್ರು ಮಾಡಿದ್ದೀರಾ ಸೂಜಿಗೆ? ನೀವೇ ಏನಾದ್ರು ಮಾಡಿದ್ದೀರಾ? ಏನು ಮಾಡಿದ್ರಿ ಹೇಳ್ರಿ. ಇದು ಯಾವ್ದಾದ್ರು ಲೆಟ್ರ್ ಇದೆ ಇಲ್ಲಿ, ಫಸ್ಟ್ ಓದ್ತೀನಿ ರೀ. ನಮ್ಮ ಸೂಜಿನ ಏನಾರು ಬರ್ದಿಟ್ಟಿರ್ತಾಳೆ, ನೀವೇನಾರು ಅಂದಿರ್ತೀರಾ? ಸರಿಯಾಗಿ ಬರ್ದಿಟ್ಟಿರ್ತಾಳೆ. ಹಾಯ್ ಮಾವ, ನಾನು ನಿಮ್ಮ ಪ್ರೀತಿಯ ಅತ್ತೆ ಮಗಳು ಸೂಜಿ. ನಾನು ಮನೆ ಬಿಟ್ಟು ಹೋಗುತ್ತಿದ್ದೇನೆ. ನನಗೆ ಕುಬೇರ ಅನ್ನುವರು ಇಷ್ಟ ಆಗಿದ್ದಾರೆ, ಅದಕ್ಕೆ ಅವರನ್ನು ಮದುವೆಯಾಗಲು ಹೋಗುತ್ತಿದ್ದೇನೆ. ನನಗೆ ಯಾವುದೇ ಮಗು ಆಗುತ್ತಿಲ್ಲ. ನೀವು ಪ್ರತಿಭಾ ಅಕ್ಕಳ ಜೊತೆ ಚೆನ್ನಾಗಿ ಸುಖವಾಗಿರಿ. ಇಂಥ ನಿಮ್ಮ ಪ್ರೀತಿಯ ಅತ್ತೆ ಮಗಳು ಸೂಜಿ. ಅಯ್ಯೋ ಇವಳು ಕುಬೇರ ನನ್ನ ಯಾವನ್ನ ಇಷ್ಟಪಟ್ಟು ಓಡಕ್ತಾಳ, ನಂಗೆ ಗೊತ್ತೇ ಇದ್ದಿಲ್ಲಲ್ಲ. ಇವಳು ನನ್ನ ದುಡ್ಡು ಒಡವೆ ಎಲ್ಲ ನಿಲ್ಸ್ಕೊಂಡು ಹೋಗ್ಬಿಟ್ಲಲ್ಲ, ಏನ ಮಾಡೋದು? ಈಗೇನಾದ್ರು ಪ್ರತಿಭಂಗ ಲಕ್ಷ್ಮಿ ಗೊತ್ತಾಗ್ಬಿಟ್ರೆ ನನ್ನನ್ನು ಮಾತ್ರ ಉಳಗಲ್ಲ ಇಲ್ಲ ಇವತ್ತು. ಯಪ್ಪ ನೋಡಿದ್ರ ಕಟ್ಕೊಂಡೋಳು ಕೊನೆವರೆಗೂ ಇಟ್ಕೊಂಡೋಳು ಇವಾಗ ಇರೋವರೆಗೂ ಅಂತೇಳಿ. ಅರ್ಥ ಆಯ್ತಾ ನಿಮ್ಗೆ? ಇವಾಗ ಅರ್ಥ ಆಗಿರ್ಬೇಕು ತಾನೆ? ಅರ್ಥ ಆಯ್ತು ತಾನೆ? ನನ್ನನ್ನೇ ದೂಷಿಸ್ತಿದ್ದೆ ಡುಮ್ಮಿ ಡುಮ್ಮಿ ಅಂತೇಳಿ. ನಾನು ಯಾವತ್ತಿಂತ ಅಲ್ಕಟ್ ಕೆಲಸ ಮಾಡಿಲ್ಲ. ನೀನಾಗ ನೀನೇ ಪರೀಕ್ಷೆ ಮಾಡಕ್ಕೆ ಬಂದ್ರುವೆ ನಾನು ನೀನು ಅಂತ ಗೊತ್ತಿಲ್ಲ ಅಂದ್ರುವೆ ನೋಡ್ದ ನಾವು ಹೆಂಗಿದ್ದೀವಿ ಅಂತೇಳಿ. ಆಕಿಗೂ ನಮಗೂ ಹೋಲಿಸ್ತೀಯ ನೀನು? ನಾನು ಫಸ್ಟ್ ಈ ಮನೆ ಬಿಟ್ಟು ಹೋಯ್ತೀನಪ್ಪ. ಫಸ್ಟ್ ಬಟ್ಟೆ ಬ್ಯಾಗ್ ಎಲ್ಲ ತುಂಬ್ಕೊಂಡು ಹೋಯ್ತೀನಿ. ಇದೇನಪ್ಪ ಇವಳು ಬಟ್ಟೆ ಬ್ಯಾಗ್ ಅನ್ನಕತ್ತಾಳ? ಈಗ ಏನಾದ್ರು ಪೀರು ಓಪನ್ ಮಾಡಿದ್ರೆ ನಾನು ಒಡವೆ ದುಡ್ಡು ಕೊಟ್ಟಿರೋದೆಲ್ಲ ಗೊತ್ತಾಗ್ಬಿಡುತ್ತಾ? ಏನಾದರೂ ಆ್ಯಕ್ಟ್ ಮಾಡ್ಬೇಕಲ್ಲ, ತಲೆ ಸುತ್ತ ಬಿದ್ದಿರೋ ಥರನೇ ಆ್ಯಕ್ಟ್ ಮಾಡ್ಬಿಡೋಣ. ಅಯ್ಯೋ ಸೂಜಿ ಸೂಜಿ ರಾಣಿ, ನಿನ್ನನ್ನು ಬಿಟ್ಟು ಹೋಗ್ಬಿಟ್ಟಲ್ಲೇ. ಅಯ್ಯೋ ಅಮ್ಮ. ಅಯ್ಯೋ ಲಕ್ಷ್ಮಕಯ್ಯ, ನನಗೂ ಅದೇ ಗೊತ್ತಾಗಕತ್ತಿಲ್ಲ ಲಕ್ಷ್ಮಕಯ್ಯ. ಫಸ್ಟ್ ಆ ಪೇಪರ್ ತೆಗ್ದತ್ತಕ್ಕೂ ಹಾಕೋದು ಅವ್ನು ನಾನು ಮಂಚದ ಮೇಲೆ ಮುಗಿಸಿ ನಮ್ಮ ಅಕ್ಕ ಕಾಲಿಡ್ಕ ನಿನ್ನ ಕೈ ನನ್ನ ಕೈ ಹಿಡ್ಕತ್ತೀನಿ, ಕಾಲಿಡ್ಕ ಬೇಗ ಬೇಗ ಎತ್ತಿತ್ತ ಏಪನ. ಈ ಪೇಪರ್ ಅಂದ್ರೆ ಏನಾದ್ರು ಕೆಲಸ ಮಾಡೋ ಟೈಮ್ಗೆ ಅಡ್ಡ ಬರ್ತಾವ, ತೆಗ್ದೋಗಿತೀನಿ ರೀ ಇದನ್ನ. ಯಪ್ಪ ಪ್ರತಿಭಾ, ನಿನ್ ಗಂಡ ನೋಡಕ್ ಹಿಂಗ ಅವನ ಕಡೆ ಇದ್ದ ಅನ್ನ ಇದ್ದಂಗ ಅವನ ಎತ್ತಕೈತಿಲ್ಲ. ಅಯ್ಯೋ ಆ
ಕೈಯೋ ಅರ್ಧಕ್ಕೆ ಕೈ ಬಿಡಕಣ ಕೈಯೋ ಈ ಎತ್ತ ಕೈಯ ಹೋಗಿ ಪಂಡಿತರು ಕರ್ಕೊಂಬರುವಂತೆ ಅದೇನಾಗೈತೆ ನೋಡ್ತಾರ ಇಲ್ಲ ಡಾಕ್ಟರ್ನಾರು ಕರ್ಕೊಂಬರುವಂತೆ ಈ ಎತ್ತ ಕೈಯ ಬೇಗ ಫಸ್ಟ್ ನಂಗಂತೂ ಭಯ ಆಗಕತ್ತೈತಿ ಎತ್ತ ಕೈಯೋ ಮೂರ್ಛೆ ತಪ್ಪಿಗೆ ಹೋಗ್ಬಿಟ್ಟ ನೀವಯ್ಯ. ಅಯ್ಯೋ ಪ್ರತಿಭಾ, ನೀನು ಹೋಗಿ ಟೀಗಿ ಕಾಯ್ಸು, ಏನಾದ್ರು ನೀರು ಕೊಡು ಆತಂಗ. ನಾನು ಹೋಗಿ ಪಂಡಿತರ ಡಾಕ್ಟರ್ನ ಕರ್ಕೊಂಡು ಓಡಿ ಬರ್ತೀನಿ. ಹೋಗು ಹೋಗು. ಹ್ಞೂ ಸರಿ ಲಕ್ಷ್ಮಕ್ಕ, ನೀನು ಹೋಗಿ ಬೇಗ ಬರೋಕು. ನನಗಂತೂ ತಲೆ ಸೆಡ್ದಂಗೆ ಐತೈತೆ. ಬೇಗ ಹೋಗು ಯಪ್ಪಂಗೆ ಏನಾರ ಹೆಚ್ಚು ಕಮ್ಮಿ ಆಗ್ಬಿಟ್ಟದು. ಅಯ್ಯೋ ಮಾಯಪ್ಪ, ನಿನ್ಗೇನಪ್ಪ ಹಿಂಗಾಗ್ಬಿಡ್ತು. ಇರಪ್ಪ ನಾನು ಹೋಗಿ ಬರ್ತೀನಿ. ಅಯ್ಯೋ ಪ್ರತಿಭಾ, ನಿನ್ನಂತ ಒಳ್ಳೆ ಹೆಂಡತಿಗೆ ಮೋಸ ಮಾಡ್ಬಿಟ್ಟಲ್ಲೇ. ಅದಕ್ಕೆ ಅವಳು ರೊಕ್ಕ ಒಡವೆ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಲಲ್ಲ ಯಾಮಾರ್ಸಿ. ಮಮ್ಮ ಫೋಟೋ ಶೂಟ್ ಮಾಡಿಸ್ಬೇಕು ಹಂಗ ಹಿಂಗ ಅಂತೇಳಿ ತಲೆ ಸವ್ರಿ ಕಿತ್ಕೊಂಡು ಹೋಗ್ಬಿಟ್ಲಲ್ಲೇ. ಅಯ್ಯೋ ನಿನ್ನ ಹತ್ರ ಹೇಳಕ್ಕಾಗ್ದೆ ಈ ಥರ ಮೂರ್ಛೆ ಥರ ನಾಟಕ ಮಾಡಕತ್ತಾನೆ. ಅಯ್ಯೋ ನಿನ್ಗೇನಾರು ಈ ವಿಚಾರ ಗೊತ್ತಾಗ್ಬಿಟ್ರೆ, ಅಯ್ಯೋ ನೀನು ನನ್ನನ್ನು ಬಿಟ್ಟು ಹೋಗ್ಬಿಟ್ರೆ ನಾನೇ ಮೊಂಟಿನ ಕೆಲಸ ಅಂತ ಮಾಡ್ಕೊಂಬಿಟ್ಟೆ. ಅಯ್ಯೋ ನನಗೆ ಬಂದ ಪರಿಸ್ಥಿತಿ ಯಾವ ಗಂಡಸ್ರಿಗೂ ಬರಬಾರ್ದಪ್ಪ. ಅಯ್ಯೋ ಯಾರು ಈ ಥರ ಮಾಡ್ತಿದ್ದೀನಿ ಅಂದರೆ ಮೊದಲಾಗೆ ಹೇಳ್ಬೇಕು ನಾನು. ಹಿಂಗೆ ಮಾಡಿಬಿಟ್ರಪ್ಪ, ಎಡ್ತಿಗೆ ಮೋಸ ಮಾಡಿಬಿಡ್ರಿ. ಕೊನೆಗೊಂದಿನ ನಿಮಗೆ ಮೋಸ ಮಾಡಿ ಇಟ್ಟು ಹೋಗ್ತಾರೆ. ಕಟ್ಕೊಂಡೋಳು ಕೊನೆವರೆಗೂ ಇಟ್ಕೊಂಡೋಳು ಇರೋವರೆಗೂ ಅಂತೇಳಿ ಇವಾಗ ಭಾಳ ಚೆನ್ನಾಗಿ ಅರ್ಥ ಆಗ್ತೈತಿ. ನನಗಿದು ಅರ್ಥ ಆಗೋಕ್ಕೆ ಇಷ್ಟು ದಿನ ಬೇಕಾಯಿತು. ನಮ್ಮ ಪ್ರತಿಭೆಗೆ ಎಂಥ ಮೋಸ ಮಾಡ್ತಿದ್ದೆ ನಾನು ಇವಳನ್ನ ಪರೀಕ್ಷೆ ಮಾಡೋಣ ಅಂತ ಬಂದೆ. ಆದರೆ ಇವಳು ಅಯ್ಯೋ ನನ್ನ ಗಂಡನ ಬಿಟ್ಟು ನಾನು ಯಾರ ಜೊತೆಗೂ ಇರಲ್ಲ ಬಿಡಲ್ಲ ಹಂಗೆ ಹಿಂಗೆ. ಅದಕ್ಕೆ ಹೇಳೋದು ಕಟ್ಕೊಂಡೋಳು ಕೊನೆವರೆಗೂ ಐತಾಳೆ ಅಂತೇಳಿ. ಇಲ್ಲಿ ನೋಡಿ ಆಗಲೇ ಇನ್ನೊಬ್ಬನ ಕಟ್ಕೊಂಡು ಓಡೋಗಿ ನಿಮ್ಮ ಮಗುನೂ ಇಲ್ಲ ಅಂತ ಹೇಳಕತ್ತಾಳೆ. ಮಾವ ಅಂತೇಳಿ ತಲೆ ಸವ್ರಿ ಚೆನ್ನಾಗಿ ರೊಕ್ಕ ಎಲ್ಲ ಕಿತ್ಕೊಂಡ್ಬಿಟ್ಲು. ಏನೋ ಮಾಡೋದು ಇವತ್ತು. ನಮ್ಮ ಪ್ರತಿಭೆಗೆ ಇಷ್ಟನ್ನೇ ಮಾಡ್ಬಿಟ್ಟ ನಾನು. ಅಯ್ಯೋ ನಾನು ಬದುಕಿರಬಾರ್ದು. ನಾನು ಇಲ್ಲಿಂದ ಹೋಗಿ ಏನಾದ್ರು ಮಾಡ್ಕೊಂಬಿಡ್ತೀನಿ. ನಾನು ಬದುಕಲ್ಲಪ್ಪ ಇನ್ನೊಂದ್ಸರಿ. ನಾನು ಯಾವ್ದಾದ್ರು ಕೆರೆಗೋ ಬಾವಿಗೋ ಬಿದ್ದು ಸತ್ತೋಗ್ಬಿಡ್ತೀನಿ. ನಾನಂತೂ ಇರೋಕ್ಕಿಲ್ಲ. ನನ್ನ ಹೆಂಡ್ತಿಗೆ ಅಷ್ಟನ್ನೇ ಮಾಡೀನಿ. ಇನ್ನೊಬ್ಳನ್ನ ಕರ್ಕೊಂಬಂದು ಹೋಗ್ಲು ಅವಳೇನೋ ಅಂದಿಲ್ಲ. ಅಯ್ಯೋ ಅಂತೇಳ್ಗೆ ಒಡವೆ ದುಡ್ಡು ಎಲ್ಲ ಕಿತ್ಕೊಟ್ಟು ಎಂಥ ನೇಮ ಮಾಡ್ಬಿಟ್ಟು ಇಲ್ಲಿಂದ ಮೊದಲು ಹೋಗ್ತೀನಿ. ಇಲ್ಲಾದ್ರೆ ಯಾವ್ದಾದ್ರು ಕೆರೆನ ಬಾವಿನ ನೋಡ್ಕೊಂಡು ಸತ್ತೋಗ್ಬಿಡ್ತೀನಿ. ಇದೇನಪ್ಪ ನೀರು ತರಮಾನ ಅಷ್ಟರಲ್ಲಿ ಅಪ್ಪ ಎಲ್ಲ ಹೋಗ್ಬಿಟ್ಟವೆ. ಅಯ್ಯೋ ಮಾಯಪ್ಪ ಎಲ್ಲೋದೆ ನೀನು? ಮಂಚದ ಕೆಳಗೆ ನಾನು ಬಿದ್ದುಬಿಟ್ಟು ನಾನು ನೋಡೋಣ. ಅಯ್ಯೋ ಎಲ್ಲೂ ಇಲ್ಲಲ್ಲ, ಎಲ್ಲೋದೆ ಅಪ್ಪ? ಅಯ್ಯೋ ಮಾಯಪ್ಪ ಎಲ್ಲೋಗ್ಬಿಟ್ಟೆ ನೀನು? ಕಾಣಕತ್ತಿಲ್ಲ. ಅಯ್ಯೋ ತುರುವಿದಿ ಭಗವಂತ, ನೀನೇ ಕಾಪಾಡಪ್ಪ. ನನ್ನ ತಲೆ ಬಗ್ಗೆ ನೀನೇ ಉಳಿಸ ಕೊಡಪ್ಪ. ದೌರ್ಭಾಗ್ಯ ಕೊಡ್ಬೇಡಪ್ಪ ನಂಗ, ಸೌಭಾಗ್ಯ ಉಳಿಸ್ಕೊಡಪ್ಪ ನನ್ನ ತಲೆನ. ಅಯ್ಯೋ ಪ್ರತಿಭಾ, ಡಾಕ್ಟ್ರು ಎಲ್ಲೂ ಇಲ್ಲ ಕಡೆ. ಮಳೆ ಜಗ್ಗಿ ಉಯ್ಯಕತ್ತೈತಿ, ಹೊರಗೆ ಕಾಲಿಡಕೈತಿಲ್ಲ. ನಿನ್ ಗಂಡ ಎಲ್ಲ ನಿನ್ ಗಂಡ? ಅಯ್ಯೋ ಲಕ್ಷ್ಮಕ್ಕಯ್ಯ, ಇವನೆಲ್ಲೋ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಬಿಟ್ಟನ. ಅವಳಿಲ್ಲ ಅಂತೇಳಿ ನಡಿ ಲಕ್ಷ್ಮಕ್ಕಯ್ಯ, ಫಸ್ಟ್ ನೋಡುಮ್ಮ ಈತ ಎಲ್ಲೋದ ಏನು ಎತ್ತ ಅಂತೇಳಿ. ನಂಗಂತೂ ಒಂದು ಅರ್ಥ ಆಯ್ತಿಲ್ಲಪ್ಪ. ಇಲ್ಲೇ ಮಲ್ಗಿಸಿ ಹೋಗಿನಿ ನೀರು ತರಮ್ಮ ಅಂತೇಳಿ ಬರೋದ್ರೊಳಗೆ ಎತ್ಬಿಟ್ಟವನಲ್ಲ. ಈ ಎಲ್ಲೋದನ್ನ ಕಾಣಿ ತಲೆಗೆ ಹಚ್ಕೊಂಡ್ಬಿಟ್ಟವನೆ ಅನ್ಸುತ್ತೆ. ನಡಿ ಲಕ್ಷ್ಮಕ್ಕಯ್ಯ, ಬೇಕಾದ್ರೆ ಅವಳನ್ನ ಕರ್ಸಮ್ಮ. ನಡಿ ಲಕ್ಷ್ಮಕ್ಕಯ್ಯ. ಅಯ್ಯೋ ನೀನೇನೇ ಹೇಳ್ತಿದ್ದೆ ನಿಜ ಏನೇ ತೇಟ ಏನೇ? ನಿನ್ ಗಂಡ ಎಲ್ಲ ಎತ್ತು ಹೊಡ್ಬಿಟ್ಟವನೆ. ನೀನು ಪಾರೆ ಎಷ್ಟು ದೂರನೂ ಹೋಗಿರಲ್ಲ. ಇಲ್ಲಿ ಯಾವ ಕೆರೆ ಐತೆ ಬಾವಿ ಐತೆ ಎಲ್ಲ ಕಡೆ ಹುಡ್ಕೋಣ. ಬಾಬಾ ಬೇಗ. ಇನ್ನೆಲ್ಲೂ ಏನು ಎಂಟ ಕೆಲಸ ಮಾಡ್ಕೊಳ್ಳಲ್ಲ ಪಾರೆ ಬೇಗ. ಸರಿ ನಡಿ ಲಕ್ಷ್ಮಕ್ಕಯ್ಯ, ಬೇಗ ಹುಡ್ಕೋಣ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಪ್ರತಿಭನ್ ಗಂಡ ಮಾಡೋದ್ ಕೆಲಸ ಮಾಡಿಬಿಟ್ಟು ಎಂತ ಅಲ್ಕಟ್ ಕೆಲಸ ಮಾಡ್ಕೊಳಕ್ ಹೋಗ್ತೀನಿ ಅಂತ ಹೋಗಿರ್ಬೇಕು. ಅದೆಲ್ಲೋದ್ನ ಏನೋ ಮಲ್ಗಸ್ ಹೋಗಿದೀವಿ, ಎಲ್ಲೋಗೋಣ ಅಂತ ಗೊತ್ತಿಲ್ಲ. ಈ ಭಾಗ ಇನ್ನು ಮುಂದುವರಿಯುತ್ತದೆ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.